ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಶ್ವದಾರಿ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಕೆಇಬಿ ಅವರ ಒಂದು ನಿರ್ಲಕ್ಷ್ಯದಿಂದ ಇಂದು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಮಳಚಾಪುರ ಗ್ರಾಮದಲ್ಲಿ ಪ್ರೇಮ್ ಸಾಗರ್ ಎಂಬುವರ ಒಂದು ಹೊಲದಲ್ಲಿ ತುಳಸಮ್ಮ ಗಂಡ ಅನಿಲ್ ಕುಮಾರ್ ಎಂಬುವರು ವಿದ್ಯುತ್ ಸ್ಪರ್ಶದಿಂದ ಇವತ್ತವರ ಏನಾಗಿದೆ, ಅವರಿಗೆ ಅವರ ಕುಟುಂಬಸ್ಥರು ಏನು ಹೇಳಿದ್ದಾರೆ, ಇದಕ್ಕೆ ಕಾರಣ ಯಾರು, ಏಕೆ ಕೆವಿದರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಒಂದು ಬಡ ಜೀವ ಜೊತೆ ಏಕೆ ಇಂಥ ಒಂದು ಆಟ ಆಡಿದ್ದಾರೆ, ಅವರ ಕುಟುಂಬದ ಗೋಳು ಅವರು ಏನು ಹೇಳಿದ್ದಾರೆ ಎಂಬುದು ನೋಡ್ಕೊಂಡು ಬರೋಣ ಬನ್ನಿ. ಸುವರ್ಣ ರೀ, ನಮ್ಮೂರು ಮಾಚಪ್ಪುರ. ನಾವು ಪ್ರೇಮ್ ಸರ್ ಗೌಡ ಹೊಲ ಚದಿಗೆ ಹೋಗಿದ್ದೇವೆ ರೀ. 5 ಮಂದಿ ಹೆಣ್ಮಕ್ಳು ಇದ್ದೇವೆ. ಮೂವರು ಮುಂದೆ ಹೋಗ್ಯಾರ, ತುಳಸಮ್ಮರು ಮತ್ತು ಜರ ಮುಂದೆ ಹೋಗ್ಯಾರ. ಅವ್ರ ಕೈಯಿಂದ ನಾ ಇದ್ದೆ ರೀ. ಅವ್ರು ವೈರ್ ನೋಡಿಲ್ಲ, ಅವ್ರಿಗೆ ಕರೆಂಟ್ ಹತ್ತಬೇಕಾದ್ರೆ ನೆಲಕ್ಕೆ ಬಿದ್ದಾರ ಅವರು. ನಾವು ಅವ್ರಿಗೆ ನೋಡಕ್ಕೆ ಚಿಟ್ಟನ್ ಚಿರ್ಬೇಕಾದ್ರೆ ಹೊರಕ್ಕೆ ಹಿಂದಕ್ಕೆ ಬಂದೆ. ಚೀರ್ ಬಂದೆ ಹೊಲ್ದ ಮನ್ಸಿಗೆ ಹೇಳಿದೆವು, ಏನಲ್ಲಿ ಕರೆಂಟ್ ಅದ ನೋಡ್ರಿ ಅಂದ್ರೆ ಅವ್ರಿಗೆ ನೋಡಿ ಹೊರಕ್ಕೆ ಬಂದರು. ಗೌಡಿಗೆ ಅವ್ರು ಫೋನ್ ಮಾಡಿದ್ರು, ಬಂದರು. ಬಂದೆ ಹತ್ಕೊತ ಇದು ಮಾಡಿ ಮಂದಿರ ಜಮಾ ಆದರು, ಬಂದರು ಎಲ್ಲರೂ. ಸರ್ ನಮಸ್ಕಾರ ರೀ. ಏನಾಗಿದ್ರಿ? ನಾವು ಮಳಚಪ್ಪಡ್ದವ್ರಿ ಸರ್. ನಾವು ಪ್ರೇಮ್ ಸಾಗರ್ ಹೊಲದಾಗ ಅಲ್ಲಿ ಮಚ್ಲತ್ತಿದ್ದೆ, ಆಳು ಮಚ್ಲತ್ತಿದ್ದೆ ಸರ್. ಅವ್ರು ಹೊಲ ಕಟ್ಟಿಗೆ ಆಳು ಮಚ್ಲತ್ತಿದ್ದೆ. ನಾನು ಊರಾಗಿನ ಪಬ್ಲಿಕ್ ಓಡಿ ಹೊಂಡ್ರಿ ಸರ್. ಓಡಿ ಹೊಂಟ್ರಿ ಕಡೆ ಏನಾಗಿದೆ ತಂಗಿ ಏನಾಗಿದೆ ಅಂತ ನಾ ಕೇಳಬೇಕಾದ್ರೆ ತುಳಸ ಕರೆಂಟ್ ಅದ ಅಂತ ಹೇಳಿದ್ರು. ನಾ ಸರ್ ಬಿಟ್ಕೊಟ್ಟೆ ಸರ್. ಬಿಟ್ಕೊಟ್ಟು ಏನು ಮಾಡೋದು ಸರ್, ನಾವೇ ಓಡೋದು ಸರ್. ಒಳಗೆ ರೀ ಒಳಗೆ ಓಡಿಕಿಡ್ದಕ್ಕೆ ಕರೆಂಟ್ ಹತ್ತದ ಬೆಳಗ್ಗೆ ನಾವೇ ಗಬರಸ್ ನಿಂತೀನಿ. ಅಲ್ಲಿ ಅವರು ರೆಡ್ಡಿ ಸಾಬ್ರು ಎಲ್ಲ ಬಂದಿರೋರು, ರೆಡ್ಡಿ ಸಾಬ್ರು ಮೆಂಬರ್ ಸಾಬ್ರು ಎಲ್ಲರೂ ಇದ್ರು ಅಲ್ಲಿ. ಅವತ್ತು ಗೌಡ್ರು ಏನಂದ್ರು ಅಂದ್ರೆ ಹೊರಗೆ ತೊಗೊಂಬರೋ ಅಂದ್ರೆ ರೆಡ್ಡಿ ಸಾಬ್ರು ಕರೆಂಟ್ ತೆಗಿದ ತಮ್ಮ ತೆಗಿರಿ, ಹೊರಗೆ ತೆಗೀರಿ ಅಂದ್ರೆ ಹೊರಗೆ ತೆಕೊಂಡೇ ರೀ. ಹಗಲ ಮೇಲೆ ಹಾಕೊಂಡು ಸರ್ ಅಂಬುಲೆನ್ಸ್ ಎಲ್ಲ ತೊಗೊಂಬಂದು ತೊಗೊಂಬಂದಿರಿ ರೀ. ಅರ್ಧ ಆದ್ರಿ ಅಂಬುಲೆನ್ಸ್ದಾಗಿಂದ ಏನು ಮಾಡಿದ್ರು, ಅದು ಬಂಡಿ ತೊಗೊಂಬಂದ್ರಿ. ಬಂಡಿನಾಗಿಂದ ಮಾತಾಡಿದಾಗಿ ಎತ್ಕೊಂಡು ಹೋಗಿ ಆಂಬುಲೆನ್ಸ್ ಹಾಕಿದೆವು ಸರ್. ಆಂಬುಲೆನ್ಸ್ ಇಲ್ಲಿ ಬಿದರ್ ತೊಗೊಂಬಿ ಇಲ್ಲಿ ಬಾಡಿನೇ ಅದ ಸರ್. ಇಲ್ಲಿ ಎನ್ಬಿನೇ ರೆಡ್ಡಿ ಸಾಬ್ರು ರೀ. ನನ್ನ ಹೆಸರು ಸಂಜು ಕುಮಾರ್ ರೀ, ಸಂಜು ಕುಮಾರ್ ಕಲ್ಲಪ್ಪ ಮೇತ್ರಿ. ರೆಡ್ಡಿ ರೀ. ಅವರ ಪೂರ್ತಿ ಹೆಸರು ಸರ್ ಒಟ್ಟು ನಂಗೆ ಐಡಿಯಾ. ನಮ್ಮ ಪ್ರೇಮ್ ಸಾಗರ್ ಕೊಡ್ರಿ. ರೆಡ್ಡಿ ಅಂದ್ರೆ ಕನ್ನಡದವ್ರು ಬಂದಿರಲ್ಲ. ಕರೆಂಟ್ ತೆಗಕಿದೆ ಅಂದ್ರೆ ಹಿಡಿದೆ ಸರ್. ಕರೆಂಟ್ ತೆಗೆದಿದೆ ಅಂದ್ರೆ ಹಿಡಿದೆ ಸರ್. ನಾವೇಂಗೆ ಇಡ್ಲಿಕ್ಕೆ ಹಂಗೆ ಬೀದಿಲ್ರಿ. ಹೆಸರು ಗೊತ್ತ ನಿಮಗೆ? ನಮಗೇನು ಸರ್ ಗಡ್ಬಡಿದಾಗ ಸರ್ ಏನು ಬೇಕು ನೋಡಿ ಎಲ್ಲ ಸಬರ್ ಅವ್ರು ಇದ್ದಿರಲ್ಲ. ನಾನು ಮಾಚಪ್ಪುರ ಭೀಮಾರ್ಮಿ ಅಧ್ಯಕ್ಷ, ಗ್ರಾಮ ಅಧ್ಯಕ್ಷ ಸರ್. ಅದು ಏನೋ 12 ಗಂಟೆಗೆ 1 ಗಂಟೆಗೆ ನಾ ಇಲ್ಲೇ ಬೀದರ್ದಾಗ ಇದ್ದೆ. ನನಗೆ ಹಿಂಗೆ ಫೋನ್ ಬಂತು ಊರಾಗಿಂದು, ಹಿಂಗೆ ತುಳಸ ಕರೆಂಟ್ ಹತ್ತಿದ ಅಂತಂದರು. ಯಾರು ಹೊಲ್ದಾಗ ಅಂದ್ರೆ ಹಿಂಗೆ ಪ್ರೇಮ್ ಸಾಗರ್ ಪಾಟೀಲ್ ಹೊಲ್ದಾಗ ಚಳಿ ಕಳಕ್ಕೆ ಹೋಗಿರಂತ ಇದು ಆಗ್ಯದ. ಮತ್ತು ಅಂಬುಲೆನ್ಸ್ ಬೀದರ್ದಾಗ ತಂದ್ರೆ ಅಂತ ನಾವೇ ಇಲ್ಲೇ ಬೀದರ್ಕಿದ್ದೆ ಹೋಯ್ತಿ ಹಾಸ್ಪಿಟಲ್ಗೆ ಅಂದ್ರೆ ಹಾಸ್ಪಿಟಲ್ ಬಂದು ನೋಡ್ದೆ. ಹಾಸ್ಪಿಟಲ್ ಬಳಿಕೆ ಬಾಡಿನೇ ಅದ, ಅದು ಬಾಡಿನೇ ಅದ. ಅಲ್ಲಿ ಡಾಕ್ಟರ್ಗಳು ಕೇಳಿದ್ರೆ ಏನಂತಾರೆ, ಅದು ಡೆತ್ ಆಗಿಂದೈತಿ ರೀ ತಂದ್ರೆ ಅಂತಂದ್ರು. ಆಂಬುಲೆನ್ಸ್ ಅವ್ರು ಹೆಂಗೆ ತಂದ್ರು, ಡೆತ್ ಆದ್ರೆ ಆಂಬುಲೆನ್ಸ್ ತರಲ್ಲ, ಆಂಬುಲೆನ್ಸ್ ಹೆಂಗೆ ತಂತು ಅಂತ ನಾ ಇದಕ್ಕೆ ಕೇಳಿದೆ ಸರ್. ಅದೇ ಅದಕ್ಕೆ ಬಾಡಿಗೆ ನಾವು ಸೀದಾ ಅಲ್ಲಿ ಈ ಕಡೆ ಇನ್ನೂ ಇಲ್ಲೇ ಹಾಸ್ಪಿಟಲ್ದಾಗ ಇರಲಿ, ನೀವು ಈ ಕಡೆ ಇನ್ನೂ ತರಬೇಡ್ರಿ ಅಂತ ಹೇಳ್ದ. ಇಲ್ಲ ಅಲ್ಲಿ ನೀವು ಅಲ್ಲೇ ತರ್ತೇವೆ, ಮತ್ತು ಏನು ಭೀ ಇದು ಮಾಡ್ದೆ ಇಲ್ಲೇ ಮಾಡಿರಿ ಅಂತ ಹೇಳಿದ್ರು ಅವರು. ಆಯ್ತು ಇಲ್ಲೇ ಮಾಡಿದ್ಮೇಲೆ ಇಲ್ಲಿ ಬಂದೆವು. ನಾವು ಕೆಬಿದವರಿಗೆ ಫೋನ್ ಮಾಡಿದೆವು, ಪೇಸಸ್ ಸರಿ ಮಾತಾಡಿದೆವು. ಆದ್ರೆ ಇನ್ನೂ ಒಬ್ಬರು ಭೀ ಇನ್ನೂ ಬರ್ಲಿಕ್ಕೆ ರೆಡಿ ಇಲ್ಲ. ಈಗ ಒಬ್ಬರು ಬಂದಾರೆ, SS ಅವರು ಬಂದಾರೆ, ಈಗ ಬಂದಾರೆ ಜಸ್ಟ್ 12 ಗಂಟೆಗೆ ಆದ್ರೆ 3 ಗಂಟೆಗೆ ಬಂದರು. ಈಗ ಅದು ಇನ್ನೂ MLC ಆಗ್ಯದ ಏನದ ಇನ್ನೂ ಗೊತ್ತಿಲ್ಲ ನಮಗೆ. MLC ಅದಾದ್ಮೇಲೆ ನಮಗೆ ಗೊತ್ತಾಯ್ತದೆ ಕನ್ಫರ್ಮ್ ಅದು ಏನದ ಏನಿಲ್ಲ, ಡೆತ್ ಆಗ್ಯದ ಏನಾಗ್ಯದ ಅಂತೇಳಿ ಅದು ನೋಡ್ಬೇಕಾಯ್ತದೆ ಸರ್. ಅದು ಕೆಬಿ ನಿರ್ಲಕ್ಷಣೆ ಏನಂದ್ರೆ, ಕರೆಂಟು ನಮ್ಮ ದಲಿತ ಓಣಿದಾಗ 2 ದಿವಸ ಆಯಿತು ಕರೆಂಟ್ ಇಲ್ಲ ಸರ್, ನೀರಿಲ್ಲ. ಹೇಳತ್ತಿದ್ದೆವು ಕರೆಂಟ್ ಅಂದ್ರೆ ನಮಗೆ ಕೇಳ್ತಾರೆ, ಬಿಲ್ ಕಟ್ಟಿದೇನು ನೀನು, ನಿನ್ನ ಮೀಟರ್ ನಂಬರ್ ಹೇಳು, ಇದೇ ಹೇಳ್ತಾರೆ ಅವರು. 2 ದಿವಸ ಆಯ್ತು ರೀ ದಲಿತ ಓಣಿದಾಗ ಕರೆಂಟ್ ಇಲ್ಲ, ನೀರಿಲ್ಲ. ಕರೆಂಟ್ ಕಂಬ ವೈರ್ ಜಗ್ ಬಿದ್ದ ಅಂತೆಲ್ಲ ಹೇಳಿದೆವು. ಮಾಡೋರು ಅನ್ಕೋತಾನೆ ಅನ್ನೋದ್ರ ಸರ್. ಅದು ಎಲ್ಲ ಇವ್ರು ಕೆಬಿದವ್ರದ ನಿರ್ಲಕ್ಷಣೆ ಅದ ನೋಡ್ರಿ. ಮೇನ್ ಅಂತ ಹಾಕಿ ಹೌದು. AW ಇಲ್ಲ ರೆಡ್ಡಿ ಸರ್, ಅದು ಕೆಬಿದವ್ರ ಬಂದಿನ, ಕೆಬಿ ಲೈನ್ಮಿ ನಾವು ಒಬ್ಬ ಬಂದಿ ಅಂತ ರೆಡ್ಡಿನೇ ಅಂತ ನಮ್ಮಲ್ಲಿ ಸದ್ಯಕ್ಕೆ ಬಲವಂತ ರೆಡ್ಡಿನೋ ಏನೋ ಅದು, ಸಂತೋಷ್ ರೆಡ್ಡಿ ಇಲ್ಲ ಬಲವಂತ ರೆಡ್ಡಿನೇ ಏನೋ ಅದ. ರೆಡ್ಡಿ ಅಂತ ನಮ್ಮ ಊರು ತುಂಬ ಅವ್ರದ್ದೇ ಅದ. AW ಅದು ಕಣಜಿದವ್ರು ಆಗ್ಯದ ಶಿವಕುಮಾರ್ ಅಂತೇಳಿ. ಹಾಂ, ಆ ಸ್ಥಳಕ್ಕೆ ಅಲ್ಲಿ ಬಂದಿಲ್ಲ ಅವರು. ಆಮೇಲೆ ಬಂದಾರ ಆಮೇಲೆ ಬಂದಾರ ಜೈ ಸಾಹೇಬ್ ಆಮೇಲೆ ಬಂದಾರ ಅಂತಂದ್ರೆ ಇಲ್ಲಿ ಬಾಡಿ ಕಾರ್ಡ್ ಬಂದಿದ ಮೇಲೆ ಏನೋ ಹೋದ್ರೆ ಏನೋ ಥೋಡೆ ಇದದ ವೈರ್ ಹಾಸ್ಪಿಟಲ್ಗೆ ಆಂಬುಲೆನ್ಸ್ಗೆ ಅವರೇ ಫೋನ್ ಮಾಡೋಂತ, ಅವರೇ ಬಾಡಿ ಎತ್ಲಕ್ಕೆ ಹಸಿರು ಅಂತ ಎಲ್ಲ ಇದು ಅವರೇ ಮಾಡಿದ್ರು. ಆಮೇಲೆ ಇಲ್ಲಿ ತೊಗೊಂಡು ಬಂದ್ರ ಅದು ಇದಕ್ಕೆ ತಂದ್ರದು. ಅದು ಕೆಬಿದವ್ರು ಏನದ, ಈಗ ಆಕಿ ಹುಡುಗಿಗೆ ಈಗ ಸತ್ತಿನಾಕಿಗೆ ಗಂಡ್ರ ಮೊದಲೇ ಅಂತ ತೀರ್ಕೊಂಡನ. ಈಗ MLA ಈಗ ತೀರ್ಕೊಂಡಳು. ಆಕಿಗೆ 3 ಹೆಣ್ಮಕ್ಳು ಅವ. ಆದ್ರೆ ಏನಾರ
ಈಗ ಕೆ ಬಿಯಿಂದ ಪರಿಹಾರ ಸ್ವಲ್ಪ ಅದಕ್ಕೆ ಕೊಟ್ಟರೆ ಸರಿ ಅನ್ನಿಸ್ತದೆ ಅಂತ ನಮಗೆ ಇದು ಅನ್ನಿಸ್ತದೆ ಸರ್, ಅಷ್ಟೇ ಮತ್ತೇನಿಲ್ಲ.